ಬರ್ತ್ಡೇ ಬಾಯ್ ಜಾಕಿರ್ ಹುಸೇನ್ ಅವರ ಬರ್ತ್ಡೇ ಆಚರಣೆ ಕಾರ್ಯಕ್ರಮ KBC ಮಾಡ್ತಾ ಇದ್ವಿ. IMS ಇವತ್ತಿಂದ ಅವರಿಗೆ ಶುಭ ಕೊಡ್ತಾ ಇನ್ನೇ ಹೆಚ್ಚಿನ ದಿನಗಳಲ್ಲಿ ಅವರಿಗೆ ಶಕ್ತಿ ಕೊಡ್ತಾ ಕಾರ್ಮಿಕರ ಪರವಾಗಿ ಕಾಂಗ್ರೆಸ್ ಪಕ್ಷವಾಗಿ ಚಿತ್ರದುರ್ಗ ಹಾಗೆ ಇಡೀ ರಾಜ್ಯದಲ್ಲಿ ಸುತ್ತಿ ಕೆಲಸ ಮಾಡಲಿ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತಾ ಆ ಸಂದರ್ಭದಲ್ಲಿ ಶುಭ ಕೊಡ್ತಾ ಇದ್ದೀನಿ. ಈ ದಿನ ನಮ್ಮ AMBCWF ರಾಜ್ಯ ಉಪಾಧ್ಯಕ್ಷರಾದ ನಮ್ಮ ಜಾಕಿರ್ ಹುಸೇನ್ ಸರ್ ಅವರಿಗೆ ನಮ್ಮ AMBCWF ವತಿಯಿಂದ ಮತ್ತು ಎಲ್ಲ ರಾಜ್ಯ ಮತ್ತು ಎಲ್ಲ ಜಿಲ್ಲಾ ಎಲ್ಲ ತಾಲೂಕು ಮಟ್ಟದ ವತಿಯಿಂದ ಇವತ್ತು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ದೇವರು ಆ ಭಗವಂತ ಅಲ್ಲ ಅವರಿಗಿನ್ನ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಇವತ್ತು ನಮ್ಮ ಕಾರ್ಮಿಕರಿಗಾಗಿ ಇವತ್ತು ಅತಿ ಹೆಚ್ಚು ಇನ್ನು ಅವರು ಶ್ರಮ ಪಡಬೇಕು ಅಂತೇಳಿ ಈ ದಿವಸ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರ್ಮಿಕರ ಹೇಳಿಕೆ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ, ನಿವೇಶನ ಕೊಡಿಸ್ಬೇಕು ಅಂತ ಹೇಳಿ. ಹೌದು, ಇವತ್ತು ನಮ್ಮ ಚಿತ್ರದುರ್ಗದಲ್ಲಿ ಇವತ್ತೇನು ನಮ್ಮ ಬಡಿ ಕಾರ್ಮಿಕರು ಇದ್ದಾರೋ ಆ ಕಾರ್ಮಿಕರಿಗೆ ಮನೆ ಕೊಡ್ತಿರುವಂಥ ಕೆಲಸಗಳನ್ನು ಇವತ್ತು ನಮ್ಮ ಜಾಕಿರ್ ಹುಸೇನ್ ಸರ್ ಅವರು ಇವತ್ತು ಮಾಡಿದ್ದಾರೆ. ಅದು ಇವತ್ತು ಒಂದು ಸೂರನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಅದಾಗಿದೆ. ಹಾಗಾಗಿ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಡಿ ಅಂತೇಳಿ ಈ ಹುಟ್ಟುಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತಾರೆ. ಇಡೀ ಕರ್ನಾಟಕದಿಂದ ಮೂಲೆ ಮೂಲೆಯಿಂದ ಕಾರ್ಮಿಕರು ಬಂದಿದ್ದಾರೆ. ದಿನೇಶ್ ಅವರು ಒಳ್ಳೆ ನಮ್ಮ ರಾಜ್ಯಾಧ್ಯಕ್ಷರು, ಆಮೇಲೆ ನಮ್ಮ ಅಕ್ರಮ್ ಬಾಷಾ ಇರ್ಬೋದು, ಇನ್ನು ಭಾಳ ಸುರೇಶ್ ಅಣ್ಣ ಇರ್ಬೋದು, ಎಲ್ಲ ಅವರು ಒಂದು ಈ ಇದು ನಾನು ಮಾಡಲ್ಲ, ಇದು ಐವರು ಮಾಡಲೇಬೇಕು ಅಂದರು. ಬರ್ತಡೇ ನಾನು ಮಾಡಲ್ಲ. ಒಂದು ಸತಿ ಮಾಡಿದ್ದೆ, ನಮ್ಮ ಸುಮಿತ್ರಾ ಪ್ರಶಾಂತ್ ಅವ್ರ ನೇತೃತ್ವದಲ್ಲಿ ಮಾಡಿದ್ದೆ. ಈ ಸತಿ ಇವಾಗ ಏನೈತಂದರೆ ಎಲ್ಲರಿಗೂ ಆರೋಗ್ಯ ಕಾಪಾಡೋದ್ರಿ. ಆಮೇಲೆ ದೇವರು ದುಡ್ಡು ಕೊಡ್ತಾನೆ, ಎಲ್ಲ ಕಷ್ಟಪಡ್ತೀರ, ಆರೋಗ್ಯ ಒಂದು ನಿಮಗೆ ಕೈಯಾಗಿ ಇಟ್ಕೊಳ್ರಿ. ಈ ನೋಡ್ರಿ, ಸತಿ ನಮಗೇನು ಕರೋನಾದಲ್ಲಿ ನಾವು ಏನೇನು ಆಗಿದ್ವಿ ಅಂತ ಎಲ್ಲರಿಗೂ ಗೊತ್ತೈತೆ. ಈ ಜಾತಿ ಭೇದ ಇಲ್ಲ ಇದ್ರಾಗೆಲ್ಲ. ಕರೋನಾದಲ್ಲಿ ಯಾರ್ಯಾರಿಗೆ ಏನೇನಾಗೈತೆ ಆರೋಗ್ಯ ಒಂದು ಕಾಪಾಡ್ಕೊಡ್ರಿ ಅಂತ ನಾನು ಹೇಳ್ತೀನಿ ಈ ಭಾವನೆಯಲ್ಲಿ. ಆಮೇಲೆ ಕಾರ್ಮಿಕರಿಗೆ ನಿಯತ್ನಾಗೆ ಕೆಲಸ ಮಾಡಿರಿ, ಲೇಬರ್ ಕಾರ್ ಕೊಡಿಸ್ರಿ ನಿಯತ್ನಾಗೆ. ಅಂದರೆ ಯಾರು 1,000 2,000 ಇಸ್ಕೊಂಡು ಬಳಸ್ಕೊಂಡು ಅವ್ರಿಗೆ ಸತಾಯಿಸ್ಬೇಡ್ರಿ. ಬಡವರು ಇದ್ದಾರೆ ಕಾರ್ಮಿಕರಿಗೆ, ಅವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಸಿಗ್ತತೆ ಸವಲತ್ತು ಕೊಡಿಸ್ರಿ ಅಂತ ಹೇಳಿ ಭಾವಿಸ್ತೀನಿ ಸರ್. ಇದಕ್ಕೆ ಸರ್, ಕಾಂಗ್ರೆಸ್ ಗ್ಯಾರಂಟಿಗಳು ಮನೆ ತಲುಪ್ತಾ ಇದೆ, ಅದ್ರ ಬಗ್ಗೆ ಅಪಪ್ರಚಾರಗಳು ಮಾಡ್ತಾರೆ, ಏನು ಹೇಳ್ತೀವಿ ಸರ್? ಅವರು BJP ಇರೋದು ಏನೈತೆ ಅಂದರೆ ಅವ್ರದ್ದು ಇವಾಗ ಏನೇನು ಹೇಳಿ ಮತ್ತು ಅವರು ಅಧಿಕಾರದಲ್ಲಿ ಬಂದಿರೋದು, ಇಲ್ಲ ಅಂದರೆ ಅವ್ರು ಬರಲ್ಲ. ಇದು ಅದು ಅಷ್ಟೇ ಅವ್ರದ್ದು. ನಮ್ಮದು ನಾವು ಕೊಡೋದು ಕಾರ್ಮಿಕರದ್ದು ಏನೈತೆ 5 ಗ್ಯಾರಂಟಿ ಏನಿದ್ದಾವೆ ಮನೆಗೆ ತಲುಪಿಸಿದ್ದೀವಿ. ಅವ್ರು ಏನೈತೆ ಸುಳ್ಳು ಆಶ್ವಾಸನೆ ಕೊಟ್ಟು ಸುಳ್ಳು ಹೇಳ್ಕೊಂಡು ಇದು ಮಾಡ್ತಿದ್ದಾರೆ. ಕಾರ್ಮಿಕರಿಗೋಸ್ಕರ ಮುಂದಿನ ಯೋಜನೆಗಳೇನೇನಾದ್ರು ಸರ್ ಭಾಳ ಇದ್ದಾವೆ. ಒಂದು ನೋಡ್ರಿ ಸರ್, ಪಿಂಚಿನ್ ಆಗಿರ್ಬೋದು, ಅವ್ರಿಗೆ ಮನೆ ಕಟ್ಟಾಗಿರ್ಬೋದು, ಮದುವೆ ಆಗಿರ್ಬೋದು, ಮತ್ತು ಎಲ್ಲ ಸವಲತ್ತು ಸಿಗ್ತಿದ್ದಾವೆ ಸರ್ ಕಾರ್ಮಿಕರದಲ್ಲಿ. ಮಕ್ಕಳು ಎಜುಕೇಷನ್ಗೆ ಆಗಿರ್ಬೋದು, ಎಲ್ಲ ಭಾಳ ಇದ್ದಾವೆ. ಹೆರಿಗೆ ಸವಲತ್ತು ಮತ್ತು ಪಿಂಚಿನಿ ಎಲ್ಲ ಸವಲತ್ತು ಕಾರ್ಮಿಕರದಲ್ಲಿ ಸಿಗ್ತದೆ ಸರ್, ಎಲ್ಲ ಪೂರ್ತಿ. ಕರ್ನಾಟಕಕ್ಕೆ ಅನುದಾನ ಜಂಬು ಕೊಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತೈತೆ. ಇವೆಲ್ಲ ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ, ಬೆಳಿಗ್ಗೆ ಮಾಡಿದ್ದೀವಿ. ಅವರು ಏನೈತಂದರೆ ಅಧಿಕಾರದಲ್ಲಿ ಸುಮ್ಕೆ 19 ಜನ ಗೆದ್ದು ಹೋಗಿದ್ದಾರೆ. ಅವ್ರಿಗೆ ನಾಚಿಕೆ ಇಲ್ಲ, ಅವ್ರಿಗೇನು ಮಾನ ಮರ್ಯಾದೆ ಇಲ್ಲ. ಅವರು ತಿಳ್ಕೋಬೇಕು. ಅವ್ರಿಗೇನೈತೆ ಅಂದರೆ ಅವ್ರಿಗೆ ಅರ್ಥ ಆಗ್ಬೇಕು. ನಾವು ಇಲ್ಲಿಂದ ಗೆದ್ದಿದ್ದೀವಿ, ನಾವು ಏನು ಮಾಡಬೇಕು ಏನು ಅಂತ ಅರ್ಥ ಆಗ್ಬೇಕು ಅವ್ರಿಗೆ. ಭಾಳ ಸಂತೋಷ ಆಗೈತೆ ಸರ್. ಇವ್ರಿಗೆ ನಾನು ಏನಿಲ್ಲ, ಇವ್ರಿಗೂ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಒಂದು ಆಯುಷ್ ಕೊಳ್ಳಿ ದೇವ್ರು. ಇವ್ರಿಗೂ ನಮ್ಮ ಜೊತೆಗೆ ಹಿಂಗೆ ಸದಾ ಇರಲಿ. ಇವ್ರದ್ದು ಬರ್ತಡೇ ಮಾಡೋಣ, ಎಲ್ಲರಿಗೂ ಒಳ್ಳೆ ಇವ್ರಿಗೆ ಆಶೀರ್ವಾದ ಆಗಲಿ. ಎಲ್ಲರಿಗೂ ಧನ್ಯವಾದ, ಎಲ್ಲರಿಗೂ ನಮ್ಮ ಸಂತೋಷದಿಂದ ಧನ್ಯವಾದ, ಶುಭಾಶಯಗಳು.